ಈಗ ಆರೋಗ್ಯ ಇಲಾಖೆಯ ಖಾತೆಯ ಜವಾಬ್ದಾರಿ ವಹಿಸಿಕೊಂಡು ಬಹುಶಃ ಇವತ್ತು ಆರೋಗ್ಯ ಇಲಾಖೆಯನ್ನು ಜನರಿಗೆ ಇನ್ನಷ್ಟು ಹತ್ತಿರವಾಗಿ ಮತ್ತು ಹಿಂದೆ ಮಂತ್ರಿ ದಿನೇಶ್ ಗುಂಡೂರಾವ್ ಏನಾದ್ರು ಉತ್ತಮ ಕೆಲಸ ಮಾಡಿದ್ದಾರೆ ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟಿಸಲಿಕ್ಕೆ ನಾನೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ನಾನು ಇವತ್ತು ಮಾಡ್ತೇನೆ. ಬಹುಶಃ ದೊಡ್ಡ ಮಟ್ಟದ ಒಂದು ಖಾತೆ ಆದ ಕಾರಣ ಭಾಳಷ್ಟು ಕೆಲಸಗಳು ಕೂಡ ಇವತ್ತು ಇದೆ. ಅದಕ್ಕಾಗಿ ಅದು ನಮ್ಮ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರಲಿ ಅಥವಾ ಪಾಲಿಸಿ ಮಾಡೋದಿರಲಿ ಮತ್ತು ಯೋಜನೆ ರೂಪಿಸೋದಿರಲಿ, ಆ ರೂಪಿಸೋದು ಮಾತ್ರ ಅಲ್ಲ, ಅದು ಜನರಿಗೆ ಪ್ರಾಮಾಣಿಕವಾಗಿ ಮತ್ತು ಕರೆಕ್ಟಾಗಿ ಮುಟ್ಟುವಂಥ ವ್ಯವಸ್ಥೆಗೆ ಅದಕ್ಕೆ ನಾನು ಆದ್ಯತೆ ನಾನು ಕೊಡ್ತೇನೆ. ಆ ಕೆಲಸ ನಾನು ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ಈಗಲೇ ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದೇನೆ. ನಾನು ಈಗ ನಿಮ್ಮ ಮುಖಾಂತರ ಹೇಳೋದಿಷ್ಟೇ, ಯಾರಾದರೂ ನಮ್ಮ ಆಯುಷ್ಮಾನ್ ಕರ್ನಾಟಕ ಯೋಜನೆ ಅಡಿಯಲ್ಲಿ ಯಾರಾದರೂ ಯಾವುದೇ ಆದ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿ ಆ ಯೋಜನೆ ಅಡಿಯಲ್ಲಿ ಒಂದು ಟ್ರೀಟ್ಮೆಂಟ್ ತಗೊಂಡಿಲ್ಲಾದರೆ ಆಸ್ಪತ್ರೆಯವರು ಹೆಚ್ಚುವರಿಯಾಗಿ ಯಾವುದೇ ಬಿಲ್ಲನ್ನು ಆ ಪೇಷಂಟಿಗೆ ಕೊಡಬಾರ್ದು. ಏನು ಇವತ್ತು ಸ್ಕೀಮಲ್ಲಿದೆಯಾ ಅಷ್ಟೇ ಅಲ್ಲದೆ ಹೆಚ್ಚುವರಿಯಾಗಿ ತಗೊಳ್ಳುವಂಥ ಅವಕಾಶ ಇಲ್ಲಿ ಕೂಡ ಇಲ್ಲ. ಯಾವುದಾದ್ರೂ ಆಸ್ಪತ್ರೆಗಳು ಹೆಚ್ಚುವರಿಯಾಗಿ ತಗೊಂಡ್ರೆ ಆ ಒಂದು ಮಾಹಿತಿಯನ್ನು ನಮ್ಮ ಜಿಲ್ಲಾ ಮಟ್ಟದ ನಮ್ಮ ಆರೋಗ್ಯ ಮಿತ್ರ ಮುಖಾಂತರ ನಮ್ಮ ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿಗೆ ಕೊಡಬೇಕು. ಅದರ ಬಗ್ಗೆ ನಾವು ಪರಿಶೀಲಿಸಿ ನಾವು ಸೂಕ್ತ ಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು, ಯಾರಾದರೂ MBBS ಕಂಪ್ಲೀಟ್ ಆದವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕಂತ ಇಚ್ಛೆ ಇದ್ದರೆ ನೇರವಾಗಿ ವಾಕ್-ಇನ್ ಇಂಟರ್ವ್ಯೂ DHOಗೆ ಲೆಟ್ರ್ ಕೊಟ್ಟರೆ 1 ವಾರದೊಳಗಡೆ ಅವನಲ್ಲಿ ನೇಮಕಾತಿ ಮಾಡಿ ಕೆಲಸ ಕೊಡಬೇಕು. 60,000 ರೂಪಾಯಿ ವೇತನವನ್ನು ಈಗ ನಾವು ನಿಗದಿಪಡಿಸಿದ್ದೇವೆ. ಬಹುಶಃ ಇದರ ಬಗ್ಗೆ ಏನಾದರೂ ಜನರಿಗೆ ನಮ್ಮ ವೈದ್ಯರುಗಳಿಗೆ ಇದರ ಬಗ್ಗೆ ಏನಾದರೂ ಸಜೆಷನ್ ಅಥವಾ ಏನಾದರೂ ಮಾಹಿತಿ ಅದನ್ನು ಸಲಹೆ ಕೊಡಲಿಕ್ಕಿದ್ದರೆ ಈಗ ಇನ್ನೂ ಪರಿಣಾಮ ಮಾಡ್ಬೋದು ಅಂತೇಳಿ ಅದನ್ನು ಕೊಡಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಖಾತೆ ಕೊಟ್ಟಿರೋ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಸರ್ ಅಂತ? ಯಾಕಂದರೆ ಯಾಕೆ ಇರಬಾರ್ದು, ವಿಶೇಷತೆ ಏನಿದೆ ಅದರಲ್ಲಿ? ನಾವು ನಮ್ಮ ಖಾತೆ ಕೊಟ್ಟಾಗ ನಾವು ಕೆಲಸ ಮಾಡೋದು ನಮ್ಮ ಕೆಲಸ ಜವಾಬ್ದಾರಿ. ಅದರಲ್ಲಿ ಸಮಾಧಾನ ಮತ್ತು ತೃಪ್ತಿಯಿಂದ ಎಲ್ಲಿಗೆ ಬರ್ತದೆ? ಸಮಾಧಾನದಿಂದ ಇದ್ದೇನೆ, ಖುಷಿಯಿಂದ ಇದ್ದೇನೆ, ಆ ಕೆಲಸ ಮಾಡ್ತೇನೆ. ಈಗ ಮುನಿಯಪ್ಪ ಅವರು ಸಮಾಧಾನ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಮತ್ತೆ ಮುನಿಯಪ್ಪ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಮುನಿಯಪ್ಪ ಅವರು ಅಸಮಾಧಾನ, ನನಗೆ ಸೀನಿಯಾರಿಟಿ ಮೇಲೆ ಸರಿಯಾದ ಇಲಾಖೆಯನ್ನು ಕೊಟ್ಟಿಲ್ಲ, ಸಮಾಜ ಕಲ್ಯಾಣ ಇಲಾಖೆ ಕೃಷಿ ಕೊಡಬೇಕಿತ್ತು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ, ಅದಕ್ಕೆ ನಾನು ಹೇಗೆ ಉತ್ತರ ಕೊಡೋದು? ಅವರು ಅಲ್ಲಿ ಸರ್ಕಾರ ಮುಖ್ಯಮಂತ್ರಿ ಇದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷ ಇದ್ದಾರೆ, ಅವ್ರದ್ದಕ್ಕೆಲ್ಲರೂ ಉತ್ತರ ಕೊಡ್ತಾರೆ. ನಿಮಗೆ ಕೊಟ್ಟಿರೋ ಇಲಾಖೆ ನಿಮ್ಗೆ ತೃಪ್ತಿ ಇದೆ ಅಂತ ಅದಕ್ಕೆ ಕೇಳಿದ್ರೆ ನಾನು ಗೊತ್ತಿಲ್ಲ. ನನಗೆ ಕೊಟ್ಟ ಇಲಾಖೆಯಲ್ಲಿ ನಾನು ಪ್ರಾಮಾಣಿಕದಿಂದ ಕೆಲಸ ಮಾಡೋದನ್ನು ಜವಾಬ್ದಾರಿ, ಆ ಕೆಲಸವನ್ನು ನಾನು ಮಾಡ್ತೇನೆ.